ಇನ್ನು ಬೀದಿ ನಾಯಿಗಳ ಹಾವಳಿ ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಕಡೆ ವಿಪರೀತವಾಗ್ತಾ ಇದೆ. ಯಾವ ಹಂತಕ್ಕೆ ಹೋಯ್ತು ಇದು ಅಂದರೆ ಕೊನೆಗೆ ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಸೊ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಅಟ್ಟಹಾಸ ಜಾಸ್ತಿ ಆಗಿದೆ. ಬೀದಿ ನಾಯಿಗಳ ಕಡಿತ ಪ್ರಕರಣ ಏರಿಕೆ ಆಗ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಆದೇಶ ಕೊಡುತ್ತೆ. ಏನಂತ? ಬೀದಿ ನಾಯಿಗಳಿಗೆ ಸಿಕ್ಕಲ್ಲಿ ಆಹಾರ ನೀಡುವಂತಿಲ್ಲ. ಸುಪ್ರೀಂ ಸೂಚನೆ ಬೆನ್ನಲ್ಲೇ GBA ಈಗ ಒಂದು ಶೀಘ್ರ ನಯಾ ರೂಲ್ಸನ್ನು ತರ್ತಾ ಇದ್ದಾರಂತೆ. ಸುಪ್ರೀಂ ನಿರ್ದೇಶನದ ಬೆನ್ನಲ್ಲೇ ಬೀದಿ ನಾಯಿಗಳ ಕಂಟ್ರೋಲ್ಗೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಈ ಪ್ರಾಣಿ ಪ್ರೇಮಿಗಳು ಕೆಲವರು ಇರ್ತಾರಪ್ಪ, ಈ ಥರ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಗುಂಪಾಗಿ ನಾಯಿಗಳನ್ನ ಜೊತೆ ಕರ್ಕೊಂಡೋಗಿ ಅವಕ್ಕೆ ಫೀಡ್ ಮಾಡೋದು, ಬಿಸ್ಕೆಟ್ಟು ಅದು ಇದೆಲ್ಲನೂ ಹಾಕೋದು. ಅವ್ರಿಗೇನೋ ಖುಷಿ, ನಾವು ಬೀದಿ ನಾಯಿಗಳಿಗೆ ಆಹಾರ ಹಾಕ್ತಾ ಇದ್ದೀವಿ ಅಂತ. ಬಟ್ ಅದರಿಂದ ಆಗೋ ಪರಿಣಾಮಗಳು, ನಾಯಿಗಳು ಗುಂಪಾಗಿ ಸೇರ್ತವೆ, ಅಮಾಯಕರ ಮೇಲೆ ಎರಗುತ್ತವೆ, ಮಕ್ಕಳು ಮರಿ ನೋಡ್ದೇನೆ ಕಚ್ಚುತ್ತವೆ. ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ಮೇಲೆ ಬೀದಿ ನಾಯಿಗಳಿಗೆ ಬೀದಿಗಳಲ್ಲಿ ಸಿಕ್ಕಲ್ಲಿ ಊಟ ಹಾಕಬಾರ್ದು. ಬಟ್ ರಿಮೆಂಬರ್, ಇದೇ BBMP ಇದ್ದಾಗ ಬೀದಿ ನಾಯಿಗಳಿಗೆ ಮಾಂಸಾಹಾರದ ಒಂದು ಪ್ರಪೋಸಲ್ ಇಟ್ಟಿದ್ರು, ನೆನಪಿರ್ಬೇಕು ನಿಮಗೆ.